ನ್ಯೂಸ್ ಅಟ್ 12ಗೆ ಸ್ವಾಗತ. ನಾನು ಸೌಮ್ಯ ಮಳಲೀಗ. ಮಾಜಿ ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ಸಂಧಾನ ಸಭೆ ನಡೀತಾ ಇದೆ. ವೇಣುಗೋಪಾಲ್ ಜೊತೆ ಸಿದ್ದರಾಮಯ್ಯ, ಪರಮೇಶ್ವರ್, ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್, ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಚರ್ಚೆ ನಡೆಸ್ತಾ ಇದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ಸಂಧಾನ ಸಭೆ ನಡೀತಾ ಇದೆ. ವೇಣುಗೋಪಾಲ್ ಜೊತೆ ಸಿದ್ದರಾಮಯ್ಯ, ಪರಮೇಶ್ವರ್, ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್, ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಜಾರಕಿಹೊಳಿ ಬ್ರದರ್ಸ್ ಭಿನ್ನಮತ ಶಮನದ ಬಗ್ಗೆ ಚರ್ಚೆಯನ್ನು ನಡೆಸಲಾಗ್ತಾ ಇದೆ. ಬಳ್ಳಾರಿ ಶಾಸಕರ ಬಂಡಾಯದ ಬಗ್ಗೆಯೂ ಕೂಡ ಬಿಸಿ ಚರ್ಚೆಯಾಗ್ತಾ ಇದೆ. ಇನ್ನು ಸಂಪುಟ ವಿಸ್ತರಣೆ, ನಿಗಮ ಮಂಡಳಿ ನೇಮಕದ ಬಗ್ಗೆ ಕೂಡ ಚರ್ಚೆಯನ್ನು ನಡೆಸಲಾಗ್ತಾ ಇದೆ. ಜಾರಕಿಹೊಳಿ ಬ್ರದರ್ಸ್ ಸಂಧಾನದ ಹೊಣೆಯನ್ನ ಸಿದ್ದರಾಮಯ್ಯ ಅವರ ಹೆಗಲಿಗೆ ಹಾಕಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಬೆಳಗಾವಿ ರಾಜಕೀಯದಲ್ಲಿ ಮೂಗು ತೂರಿಸದಂತೆ ಡಿಕೆಶಿ ಅವರಿಗೂ ಕೂಡ ಸೂಚನೆ ಕೊಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಆಪರೇಷನ್ ಕಮಲದಿಂದ ತಪ್ಪಿಸಿಕೊಳ್ಳೋದಕ್ಕೆ ಕಾಂಗ್ರೆಸ್ ಶಾಸಕರು ರೆಸಾರ್ಟ್ಗೆ ಹೋಗುವಂತಹ ಚಾನ್ಸಸ್ ಕೂಡ ಇದೆ. ಒಟ್ಟಾರೆ ಆಪರೇಷನ್ ಕಮಲಕ್ಕೆ ಹೆದರಿರುವಂತಹ ಕಾಂಗ್ರೆಸ್ ನಾಯಕರು ಇದೀಗ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ಈ ಒಂದು ಸಭೆ ನಡೀತಾ ಇದೆ. ಸಿದ್ದರಾಮಯ್ಯ ಅವರು ಫಾರಿನ್ ಟೂರ್ನಿಂದ ವಾಪಸ್ ಆದ ತಕ್ಷಣ ಇದೀಗ ಅವರೊಟ್ಟಿಗೆ ಎಲ್ಲಾ ನಾಯಕರು ಸೇರಿ ಯಾವ ರೀತಿಯಾಗಿ ತಮ್ಮ ಪಕ್ಷದ ಶಾಸಕರನ್ನ ಹಿಡಿತದಲ್ಲಿ ಇಟ್ಕೊಳ್ಬೇಕು ಅನ್ನೋ ಬಗ್ಗೆ ಚರ್ಚೆಯನ್ನ ನಡೆಸಲಾಗ್ತಾ ಇದೆ. ಆಪರೇಷನ್ ಕಮಲ ಅನ್ನುವಂಥದ್ದು ದೊಡ್ಡ ತಲೆನೋವಾಗಿದೆ ಕಾಂಗ್ರೆಸ್ ನಾಯಕರಿಗೆ. ಹಾಗಾಗಿ ಶಾಸಕರನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಬೇಕಾದ್ರೆ ಅವರನ್ನ ರೆಸಾರ್ಟ್ಗೂ ಕೂಡ ಕರ್ಕೊಂಡು ಹೋಗಿ ಅನ್ನುವಂತಹ ಒಂದು ಸೂಚನೆಯನ್ನ ವೇಣುಗೋಪಾಲ್ ಅವರು ಕೊಟ್ಟಿದ್ದಾರೆ ಸಭೆಯಲ್ಲಿ ಅಂತ ಹೇಳಲಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ವೇಣುಗೋಪಾಲ್ ರವರನ್ನ ಶಾಸಕ ಅಜಯ್ ಸಿಂಗ್ ಭೇಟಿಯಾಗಿದ್ದಾರೆ. ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿದ್ದಾರೆ. ಈ ಬಗ್ಗೆ ವೇಣುಗೋಪಾಲ್ ಬಳಿ ಬೇಡಿಕೆ ಇಟ್ಟಿದ್ದೇನೆ, ನನ್ನನ್ನು ಬಿಜೆಪಿಯವರು ಸಂಪರ್ಕ ಮಾಡಿಲ್ಲ ಅಂತ ಶಾಸಕ ಅಜಯ್ ಸಿಂಗ್ ಸ್ಪಷ್ಟಪಡಿಸಿದ್ದಾರೆ. ಅವರು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಾರೆ ಮತ್ತು ನಮ್ಮ ರಾಜ್ಯದ ಉಸ್ತುವಾರಿ ಆಗಿದ್ದಾರೆ. ಅದಕ್ಕೆ ನಾವು ನಮ್ಮ ಕ್ಷೇತ್ರ ಜನ ಎಲ್ಲ ಬಂದಿದ್ರು. ಅವ್ರಿಗೆ ಬಂದು ನಾವು ವಿಶ್ ಮಾಡಕ್ ನಾವು ಬಂದಿದ್ವಿ. ನಾನು ಕೂಡ ಆಕಾಂಕ್ಷಿ ಇದ್ದೀನಿ. ನಾನು 2 ಬಾರಿ ಚುನಾವಣೆ ಗೆದ್ದಿದ್ದೀನಿ. ನಾನು ಬಿಜೆಪಿಯವರು ಎಷ್ಟು ಯಾರು ಸಂಪರ್ಕ ಮಾಡಿದ್ರು ಈ ಒಂದು ಸರ್ಕಾರಕ್ಕೆ ಏನು ಆಗಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಈ ಒಂದು ಸಮ್ಮಿಶ್ರ ಸರ್ಕಾರ ಅಂತ ಇದ್ರೆ ಯಾವಾಗಲೂ ಸಂಕಷ್ಟ ಇದ್ದೇ ಇರ್ತದೆ. ಅದೆಲ್ಲ ನಾವೆಲ್ಲ ಶಾಸಕರಾಗ್ಲಿ ಎಲ್ಲರೂ ನಾವು ಕೂಡಾಗಿದ್ದೀವಿ, ಜೊತೆಯಾಗಿದ್ದೀವಿ. ಅವರು ಎಷ್ಟು ಆಮಿಷ ಏನು ಹೇಳಿದ್ರು ಕೂಡ ಏನಾಗಕ್ಕೆ ಸಾಧ್ಯ ಇಲ್ಲ. ನಮ್ಮ ತಂದೆಯವರು 1968ರಿಂದ ಅವರ ಕೊನೆಯ ಉಸಿರುವರೆಗೆ 2017ವರೆಗೆ ಸುಮಾರು 50 ವರ್ಷ ಕಾಂಗ್ರೆಸ್ ಪಕ್ಷದ ಒಂದು ಶಿಸ್ತಿನ ಸಿಪಾಯಿಯಾಗಿ ಅವರು ಮಾಡಿದ್ದಾರೆ. ನಾನು ಕೂಡ ಕಾಂಗ್ರೆಸ್ ಪಕ್ಷದ ಒಂದು ಶಿಸ್ತಿನ ಸಿಪಾಯಿ ಆಗಿದ್ದೀನಿ. ಮುಂಬರುವ 50 ವರ್ಷ ನಾನು ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ ಅಂತ ನಾನು ರಾಹುಲ್ ಗಾಂಧಿ ಅವರು ಜೇವರ್ಗಿ ಬಂದಾಗ ಅಂತ ಒಂದು ಸಂದರ್ಭದಲ್ಲೂ ಕೂಡ ಎಲ್ಲ ಜನರ ಮುಂದೆ ಹೇಳಿದ್ದೀನಿ. ಈ ನಡುವೆ ಫಾರಿನ್ ಟೂರ್ಗೆ ಹೋಗಿ ನೀವು ತೂಕ ಇಳಿಸಿದ್ದೀರಾ ಅಲ್ವಾ ಅಂತ ವೇಣುಗೋಪಾಲ್ ಸಿದ್ದರಾಮಯ್ಯಗೆ ಕೇಳಿದ್ರು. ನಾನು ತೂಕ ಕಡಿಮೆ ಆಗಿದ್ದೀನಾ ಇಲ್ಲ 1 kg ಜಾಸ್ತಿನೇ ಆಗಿದ್ದೀನಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಏನ್ ಚರ್ಚೆ ಆಗ್ತಾ ಇದೆ, ಏನ್ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಗ್ತಾ ಇದೆ, ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಹಳಕಟ್ಟಿ ಕಾವೇರಿಯಿಂದ ನಮ್ಮ ಜೊತೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಶ್ರೀನಿವಾಸ್, ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ, ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ಇದೀಗ ಸಭೆ ನಡೀತಾ ಇದೆ. ಕಾಂಗ್ರೆಸ್ನ ಪ್ರಮುಖರು ಎಲ್ಲರೂ ಕೂಡ ಸಭೆಯಲ್ಲಿದ್ದಾರೆ. ಏನ್ ಒಳಗಡೆ ಚರ್ಚೆ ಆಗ್ತಾ ಇದೆ, ಪ್ರಮುಖವಾಗಿ ಆಪರೇಷನ್ ಕಮಲಕ್ಕೆ ಎಷ್ಟು ಮಟ್ಟಕ್ಕೆ ತಲೆ ಕೆಡಿಸಿಕೊಂಡಿದ್ದಾರೆ ನಾಯಕರು ಅಂತ? ಸೌಮ್ಯ, ಸಿದ್ದರಾಮಯ್ಯ ನಿವಾಸದಲ್ಲಿ ನಡೀತಾ ಇರತಕ್ಕಂಥ ಸಭೆ ಇದೀಗ ಮುಕ್ತಾಯವಾಗಿದೆ ಅಂತ ಹೇಳ್ಬೋದು. ಅಂದ್ರೆ ಒಂದು ಮೂಲದ ಪ್ರಕಾರ ಸಿದ್ದರಾಮಯ್ಯನವರು ಏನು ಭೇಟಿ ಸಭೆಯಲ್ಲಿ ಒಂದು ನಾಯಕರಿಗೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಕಾಂಗ್ರೆಸ್ ಶಾಸಕರು ಆಪರೇಷನ್ ಕಮಲಕ್ಕೆ ಬಲಿಯಾಗಲ್ಲ. ಒಂದು ವೇಳೆ ಆ ರೀತಿ ಏನಾದರೂ ಮನಸ್ಸು ಮಾಡಿದ್ರೆ ಅಂತ ಒಂದು ಶಾಸಕರ ಮನವೊಲಿಸಲಿಕ್ಕೆ ನಾನು ತಯಾರಿದ್ದೀನಿ ಅಂತಕ್ಕಂಥ ಒಂದು ಅಭಯವನ್ನ ಒಂದು ಸಭೆಯಲ್ಲಿ ನೀಡಿದ್ದಾರೆ ಅಂತಕ್ಕಂಥದ್ದು. ಅಂದ್ರೆ ಕೆ ಸಿ ವೇಣುಗೋಪಾಲ್, ಡಿಸಿಎಂ ಪರಮೇಶ್ವರ್, ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್, ಕಾರ್ಯಾಧ್ಯಕ್ಷ
ಈಶ್ವರ್ ಖಂಡ್ರೆ ಕೂಡ ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ರು. ಎಲ್ಲ ನಾಯಕರದ್ದು ಒಂದೇ ಮಾತಾಗಿದ್ದು, ನಿಮ್ಮ ಆಪ್ತ ಬೆಂಬಲಿಗ ಶಾಸಕರೇ ಆಪರೇಷನ್ ಕಮಲಕ್ಕೆ ಒಳಗಾಗ್ತಾ ಇದ್ದಾರೆ, ಇವರಿಗೆ ಹೇಗಾದ್ರೂ ಕೂಡ ಬ್ರೇಕ್ ಹಾಕಬೇಕು ಅಂತಕ್ಕಂಥ ಒಂದು ಒತ್ತಡವನ್ನ ಸಿದ್ದರಾಮಯ್ಯ ಮುಂದೆ ಇಟ್ಟಿದ್ದಾರೆ. ಹೀಗಾಗಿ ಇದಕ್ಕೆ ಉತ್ತರಿಸಿರ್ತಕ್ಕಂಥ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಶಾಸಕರು ಬಿಜೆಪಿಗೆ ಹೋಗೋದಿಲ್ಲ, ಒಂದ್ ವೇಳೆ ಹೋಗ್ಲಿಕ್ಕೆ ಯಾರೆಲ್ಲ ತಯಾರಾಗಿದ್ದಾರೆ ಅವ್ರ ಜೊತೆ ನಾನು ಮಾತಾಡಿ ಪಕ್ಷದಲ್ಲಿ ಉಳಿಸ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ನಾನು ಮಾಡ್ತೇನೆ, ಸರ್ಕಾರಕ್ಕೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗೋದಕ್ಕೆ ನಾನು ಬಿಡೋದಿಲ್ಲ ಅಂತಕ್ಕಂಥ ಒಂದು ಸ್ಪಷ್ಟವಾಗಿರ್ತಕ್ಕಂತಹ ಕಡಾಖಂಡಿತವಾಗಿರ್ತಕ್ಕಂಥ ನುಡಿಯನ್ನ ಸಭೆಯಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಅಂದ್ರೆ ಇಲ್ಲಿಗೆ ಈ ಒಂದು ಸಿದ್ದರಾಮಯ್ಯನವರ ಮಾತಿನಿಂದಾಗಿ ಕೆಲವೊಂದಿಷ್ಟು ಕಾಂಗ್ರೆಸ್ ಮುಖಂಡರು ನಿರಾಳರಾಗಿದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಆಪರೇಷನ್ ಕಮಲ ಎಲ್ಲೋ ಒಂದು ಕಡೆ ಒಂದು ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಸರ್ಕಾರಕ್ಕೆ ಕಂಟಕವಾಗುತ್ತೆ, ಸರ್ಕಾರವನ್ನು ಉರುಳಿಸೇ ಬೀಳುತ್ತೆ, ಸಿದ್ದರಾಮಯ್ಯ ಮಧ್ಯಪ್ರವೇಶ ಮಾಡದೆ ಹೋದ್ರೆ ಇಂದು ನಾಳೆ ಸರ್ಕಾರ ಬಿದ್ದು ಹೋಗುತ್ತೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಹೀಗಾಗಿ ಇದೇ ಆತಂಕವನ್ನ ಸಿದ್ದರಾಮಯ್ಯನವರ ಮುಂದೆ ಈ ಎಲ್ಲ ನಾಯಕರು ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥದ್ದು. ಜಾರಕಿಹೊಳಿ ಅವರನ್ನ ಕರೆದುಕೊಂಡ್ಬಂದು ಮಾತಾಡ್ತಕ್ಕಂತಹ ಮತ್ತು ಅವರ ಮನವೊಲಿಸ್ತಕ್ಕಂಥ ಜವಾಬ್ದಾರಿ ನಂದು, ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮನವೊಲಿಸ್ತಕ್ಕಂಥ ಜವಾಬ್ದಾರಿ ನಂದು. ಯಾರೆಲ್ಲ ಶಾಸಕರು ಕೂಡ ಬಿಜೆಪಿಗೆ ಹೋಗ್ಲಿಕ್ಕೆ ತಯಾರಿದ್ದಾರೆ ಅವರೆಲ್ಲರನ್ನೂ ಕೂಡ ನಾನು ಕರೆದು ಮಾತನಾಡ್ತೀನಿ. ಸಂಪುಟ ವಿಸ್ತರಣೆ ಸಂದರ್ಭದಲ್ಲೂ ಕೂಡ ಯಾವುದೇ ಬಂಡಾಯ ಹೇಳಲ್ಲ, ಭಿನ್ನಮತ ಹೇಳೋದಿಲ್ಲ. ನಿಗಮ ಮಂಡಳ ನೇಮಕಾತಿಯಲ್ಲೂ ಕೂಡ ಅಷ್ಟೇ ಯಾವುದೇ ಬಂಡಾಯ ಕೂಡ ಹೇಳೋದಿಲ್ಲ. ಎಲ್ಲ ಶಾಸಕರ ಮನವೊಲಿಸ್ತಕ್ಕಂಥ ಕೆಲಸವನ್ನ ನಾನು ಮಾಡ್ತೇನೆ ಅಂತಕ್ಕಂಥ. ಶ್ರೀನಿವಾಸ್, ನೀವು ಹಾಗೆ ಸಂಪರ್ಕದಲ್ಲಿರಿ. ಇನ್ನು ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ದಿನೇಶ್ ಗುಂಡೂರಾವ್ ಮಾತಾಡ್ತಿದ್ದಾರೆ, ಬನ್ನಿ ಕೇಳೋಣ. ಅನಾವಶ್ಯಕ ಅವರ ಹೆಸರನ್ನು ನೀವು ತೆಗೆದುಕೊಂಡು ಇಲ್ಲಿ ದಿವಸ ಸುದ್ದಿ ಇವತ್ತಿನ ಪೇಪರ್ಲ್ಲೂ ಸುದ್ದಿ. ಅಶೋಕ್ ಅವ್ರು ಹೇಳ್ತಾರೆ, ಅವ್ರು ಹೇಳದ್ ಮಾತು ನೀವ್ಯಾಕೆ ನಂಬ್ತೀರಾ ಅಂತ. ಸುಮ್ಮನೆ ಪಾಪ ಅವ್ರು ಇವತ್ತು ಬಂದಿದ್ದಾರೆ, ಇವತ್ತು ಕೂಡ ಹೆಡ್ಲೈನ್ ನ್ಯೂಸ್ ಸಿದ್ದರಾಮಯ್ಯ ಅವ್ರು ಬಂದಿದ್ದಾರೆ, ಬಂದ್ಮೇಲೆ ಏನಾಗ್ತದೆ ಕಾದ್ ನೋಡ್ಬೇಕು ಅಂತ. ಅದಕ್ಕಂತ ಅರ್ಥ ಆಗಲ್ಲ. ಯಾವುದೂ ಇಲ್ಲ, ಅವ್ರೆಲ್ಲರೂ ಕೂಡ ವಿಚಾರ ಗೊತ್ತಿದೆ. ಅವರು ಇವತ್ತೆಲ್ಲ ಒಳ್ಳೆ ಚರ್ಚೆನೂ ಮಾಡಿದ್ದೀವಿ. ಮತ್ತು ಒಂದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಸರ್ಕಾರ ಅಸ್ಥಿರ ಆಗ್ತಕ್ಕಂಥ ಪ್ರಶ್ನೆನೇ ಇಲ್ಲ, ಒಬ್ಬ ಶಾಸಕ ಕೂಡ ಹೋಗ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಎಲ್ಲ ಸರ್ಕಾರ ಗಟ್ಟಿಯಾಗಿರ್ತದೆ ಮತ್ತು ಈ ಅನೈತಿಕ ಬಿಜೆಪಿ ರಾಜಕಾರಣವನ್ನು ಬಯಲು ಮಾಡತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಆಮೇಲೆ ಅದೆಲ್ಲ ಪರಿಷತ್ ಚುನಾವಣಾ ಅಭ್ಯರ್ಥಿ ಬಗ್ಗೆ ಕೂಡ ಸಿದ್ದರಾಮಯ್ಯ ಅವರ ಜೊತೆ ಚರ್ಚೆಯನ್ನ ಮಾಡಲಾಗಿದೆ. ಪರಿಷತ್ ಚುನಾವಣೆಗೆ ಅಭ್ಯರ್ಥಿಯನ್ನ ಆಯ್ಕೆ ಮಾಡಲಾಗಿದೆ. ಅಕ್ಟೋಬರ್ 3ರಂದು ನಡೆಯುವ ಪರಿಷತ್ ಚುನಾವಣೆಗೆ ಅಭ್ಯರ್ಥಿಯನ್ನ ಆಯ್ಕೆ ಮಾಡಲಾಗಿದೆ. ಸಿದ್ದರಾಮಯ್ಯ ಆಪ್ತ ಚೆನ್ನಾರೆಡ್ಡಿ, ಪರಮೇಶ್ವರ್ ಆಪ್ತ ಎಂಸಿ ವೇಣುಗೋಪಾಲ್, ನಿವೇದಿತಾ ಆಳ್ವಾ ಪರ ಬ್ಯಾಟಿಂಗ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಪರಿಷತ್ ಚುನಾವಣಾ ಅಭ್ಯರ್ಥಿ ಬಗ್ಗೆ ಕೂಡ ಮಹತ್ವದ ಚರ್ಚೆ ನಡೆದಿದೆ. ಲಿಂಗಾಯತ ಕೋಟಾದಡಿ ರಾಣಿ ಸತೀಶ್ ಹೆಸರನ್ನ ಕೂಡ ಪ್ರಸ್ತಾಪ ಮಾಡಲಾಗಿದೆ. ಆದರೆ 3ರಲ್ಲಿ ಒಂದನ್ನ ಜೆಡಿಎಸ್ಗೆ ಬಿಡುವಂತೆ ಇದೀಗ ಎಚ್ಡಿಕೆ ಕೂಡ ಪಟ್ಟಣ ಹಿಡಿದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಬ್ಬರ ಹೆಸರನ್ನ ಫೈನಲೈಸ್ ಮಾಡುವಂತಹ ಒಂದು ಸಾಧ್ಯತೆಗಳಿದೆ. ಒಂದ್ ಕಡೆ ಪರಮೇಶ್ವರ್ ಅವರ ಆಪ್ತ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ಆಪ್ತ, ಎಲ್ಲರೂ ಕೂಡ ಇದ್ದಾರೆ ರೇಸ್ನಲ್ಲಿ. ಫೈನಲಿ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ವಿಆರ್ ಸುದರ್ಶನ್ ಅವರು ಕೂಡ ಹೆಸರು ಕೇಳಿ ಬರ್ತಾ ಇದೆ. ನಾಮನಿರ್ದೇಶನದಲ್ಲಿ ಜೆಡಿಎಸ್ನಿಂದ 2 ಸ್ಥಾನಗಳಿಗೆ ಬೇಡಿಕೆ ಇಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಹಳ್ಕಟ್ಟಿ ನಮ್ಮ ಜೊತೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಶ್ರೀನಿವಾಸ್, ಹೇಳ್ತಾ ಇದ್ರೆ ಈಗಷ್ಟೇ ಸಭೆ ಮುಗಿದಿದೆ, ಮಹತ್ವದ ಚರ್ಚೆಗಳು ನಡೆದಿದೆ ಅಂತ. ಏನೋ ದಿನೇಶ್ ಗುಂಡೂರಾವ್ ಅವರು ಕೂಡ ಮಾತನಾಡಿದ್ರು. ಓವರ್ ಆಲ್ ಆಗಿ ಪರಿಷತ್ತು ಚುನಾವಣೆಗೂ ಸಂಬಂಧಪಟ್ಟಂತೆ ಏನ್ ಚರ್ಚೆ ನಡೀತು ಮೀಟಿಂಗ್ ಅಲ್ಲಿ ಅಂತ? ಸ್ವಾಮಿ, ಅಕ್ಟೋಬರ್ 3ಕ್ಕೆ ಒಂದು ಪರಿಷತ್ತಿನ 3 ಸ್ಥಾನಗಳಿಗೆ ಖಾಲಿಯಾಗಿರ್ತಕ್ಕಂಥ 3 ಸ್ಥಾನಗಳಿಗೆ ಉಪಚುನಾವಣೆ ನಡೆದಿದೆ. ಅಂತಿಮವಾಗಿ ಈ ಒಂದು ಅಭ್ಯರ್ಥಿ ಆಯ್ಕೆಗಳ ಬಗ್ಗೆ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಚರ್ಚೆ ನಡೆದಿದೆ ಅಂತಕ್ಕಂಥದ್ದು. ಅಂದ್ರೆ ಕೆಲವೊಂದಿಷ್ಟು 3 ಜನ ಶಾಸಕರನ್ನ, 3 ಜನ ಸದಸ್ಯರನ್ನ ಪರಿಷತ್ತಿಗೆ ನಾಮನಿರ್ದೇಶನ ಮಾಡಬೇಕಾಗಿರ್ತಕ್ಕಂಥ ಒಂದು ಕೆಲಸ ಸರ್ಕಾರದ ಮೇಲಿದೆ. ಹೀಗಾಗಿ ಒಟ್ಟು 6 ಜನ ಸದಸ್ಯರನ್ನ ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಬೇಕಾಗಿದೆ. ಈ ಒಂದು ಸಂದರ್ಭದಲ್ಲಿ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆಯನ್ನು ಕೂಡ ಮಾಡಲಾಗಿತ್ತು. ಕಳೆದ ದಿವಸ ಒಂದು ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಜೊತೆ ಕೂಡ ವೇಣುಗೋಪಾಲ್ ಅವರು ಚರ್ಚೆ ಮಾಡಿದ್ರು. ಇವತ್ತು ಕೂಡ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆ ಕೂಡ ಈ ಒಂದು ವಿಚಾರದ ಬಗ್ಗೆ ಚರ್ಚೆ ಆಗಿದೆ. ಅಂದ್ರೆ ಜೆಡಿಎಸ್ ಈಗ ಆಲ್ರೆಡಿ 6 ಸ್ಥಾನಗಳೇನಿದೆ, ಇದರಲ್ಲಿ ನಮಗೆ 3 ಸ್ಥಾನಗಳು ಬೇಕು ಅಂತಕ್ಕಂಥ ಒಂದು ಪಟ್ಟನ್ನು ಕೂಡ ಹಿಡಿದಿದೆ. ಆದ್ರೆ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಕೂಡ ನಾವು 3 ಸ್ಥಾನಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, 2 ಸ್ಥಾನಗಳನ್ನ ಕೊಡ್ತೀವಿ ಅಂತಕ್ಕಂಥ ಒಂದು ಕೊಡ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ಕೂಡ ಜೆಡಿಎಸ್ಗೆ ನೀಡಿದ್ದಾರೆ. ಹೀಗಾಗಿ ಈ ಕೆ.ಎಸ್. ಈಶ್ವರಪ್ಪ, ಡಿಸಿಎಂ ಪರಮೇಶ್ವರ್ ಮತ್ತು ವಿ ಸೋಮಣ್ಣ ಇವರಿಂದ 3 ಸ್ಥಾನಗಳು ಖಾಲಿಯಾಗಿತ್ತು. ಅದಕ್ಕೆ ಅಕ್ಟೋಬರ್ 3ರಂದು ಚುನಾವಣೆ ಕೂಡ ನಡೀತಾ ಇದೆ. ಈ ಒಂದು ಅಭ್ಯರ್ಥಿ ಆಯ್ಕೆ ಬಗ್ಗೆ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗಿದೆ. ಪ್ರಮುಖವಾಗಿ ಡಿಸಿಎಂ
ಪರಮೇಶ್ವರ್ ತಮ್ಮ ಆಪ್ತರಾಗಿರ್ತಕ್ಕಂತಹ MC ವೇಣುಗೋಪಾಲ್ ಮತ್ತು ನಿವೇದಿತ್ ಆಳ್ವಾರ್ ಬಗ್ಗೆ ಒಂದು ಬ್ಯಾಟ್ ಮಾಡಿದ್ದಾರೆ. ಇಷ್ಟೇ ಅಲ್ಲ, ಒಂದು ಮಾಜಿ CM ಸಿದ್ದರಾಮಯ್ಯ ಕೂಡ ತಮ್ಮ ಆಪ್ತ ಬೆಂಬಲಿಗರಾಗಿರ್ತಕ್ಕಂಥ ಚಿನ್ನಾರೆಡ್ಡಿ ಅವರಿಗೆ ಆಯ್ಕೆ ಮಾಡಬೇಕು ಅಂತಕ್ಕಂಥ ಒಂದು ಒತ್ತಡವನ್ನು ಕೂಡ ಸಭೆಯಲ್ಲಿ ಹಾಕಿದ್ದಾರೆ. ಆದ್ರೆ ಅಂತಿಮವಾಗಿರ್ತಕ್ಕಂಥ ಎಲ್ಲ ಒಂದು ನಾಯಕರಿಂದ ಕೂಡ ಹೆಸರನ್ನು ಪಡೆದಿರತಕ್ಕಂತಹ ವೇಣುಗೋಪಾಲ್, ನಾನು ಹೈಕಮಾಂಡ್ ಮುಂದೆ ಈ ಪಟ್ಟಿಯನ್ನು ಇಡ್ತೇನೆ, ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರವೇ ಅಂತಿಮ ನಿರ್ಧಾರ, ನಾನು ಡೆಲ್ಲಿಗೆ ಹೋಗಿ ಒಂದು ಅಂತಿಮವಾಗಿರ್ತಕ್ಕಂಥ ಪಟ್ಟಿಯನ್ನ ಬಿಡುಗಡೆ ಮಾಡಿಸ್ತೇನೆ ಅಂತಕ್ಕಂಥ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ 6 ಸ್ಥಾನಗಳಿಗೆ ಕಾಂಗ್ರೆಸ್ ನಲ್ಲಿ 20ಕ್ಕೂ ಹೆಚ್ಚು ಜನ ಆಕಾಂಕ್ಷಿಗಳು ಒಂದು ರೇಸ್ ನಲ್ಲಿ ಇದ್ದಾರೆ ಅಂತಕ್ಕಂಥದ್ದು. ಇದೇ ಒಂದು ಸಂದರ್ಭದಲ್ಲಿ JDS ನಲ್ಲೂ ಕೂಡ ಒಂದು 10ಕ್ಕೂ ಹೆಚ್ಚು ಜನ ಆಕಾಂಕ್ಷಿಗಳು ರೇಸ್ ನಲ್ಲಿ ಇದ್ದಾರೆ. ಹೀಗಾಗಿ ಅಂತಿಮವಾಗಿ ಏನು ಅಕ್ಟೋಬರ್ 3ಕ್ಕೆ ಏನು ಚುನಾವಣೆ ನಡೆಯುತ್ತೆ, ಇದರಲ್ಲಿ ಯಾರನ್ನ ಕಣಕ್ಕಿಳಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಕೂಡ ಚರ್ಚೆ ಆಗಿದೆ. ಪಟ್ಟಿಯನ್ನು ಕೂಡ ಅಂದ್ರೆ ಅಭ್ಯರ್ಥಿಗಳ ಒಂದು ಪಟ್ಟಿಯನ್ನು ಕೂಡ ವೇಣುಗೋಪಾಲ್ ಅವರು ಸಂಗ್ರಹಿಸಿದ್ದಾರೆ. ಅಂತಿಮವಾಗಿ ಹೈಕಮಾಂಡ್ಗೆ ಒಪ್ಪಿಸ್ತೀನಿ ಅಂತಕ್ಕಂಥ ಭರವಸೆಯನ್ನು ಕೂಡ ನೀಡಿದ್ದಾರೆ. ಸೌಮ್ಯ, ಉಳಿದಂತೆ ಈಗ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಚರ್ಚೆಯಾಗಿದೆ? ಯಾಕಂದ್ರೆ ಅಜಯ್ ಸಿಂಗ್ ಅವರು ಕೂಡ ಭೇಟಿ ಮಾಡಿದ್ರು, ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಅವರು ಬೇಡಿಕೆಯನ್ನು ಇಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಕೂಡ ಏನಾದರೂ ಡಿಸ್ಕಷನ್ ನಡೆದಿದ್ಯಾ ಅಂತ? ಖಂಡಿತವಾಗಿಯೂ ಸೌಮ್ಯ, ಎಲ್ಲೋ ಒಂದ್ ಕಡೆ ಆಪರೇಷನ್ ಕಮಲ ಏನು ದೊಡ್ಡ ತಲೆನೋವಾಗಿದೆ ಕಾಂಗ್ರೆಸ್ಗೆ, ಅದಕ್ಕಿಂತ ದೊಡ್ಡ ತಲೆನೋವು ಅಂತಂದ್ರೆ ಸಂಪುಟ ವಿಸ್ತರಣೆ ವಿಚಾರ ಅಂತ ಹೇಳ್ಬೋದು. ಸೆಪ್ಟೆಂಬರ್ 3 ಅಂದ್ರೆ ಮುಂದಿನ ವಾರ ಸಂಪುಟ ವಿಸ್ತರಣೆಯನ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನ KC ವೇಣುಗೋಪಾಲ್, ಸಿದ್ದರಾಮಯ್ಯ, DCM ಪರಮೇಶ್ವರ್, KPC ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಈ ಹಿಂದೆ ಕೂಡ ಹೇಳಿದ್ರು, ಇವತ್ತು ಕೂಡ ಹೇಳ್ತಾನೆ ಬಂದಿದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಆರು ಖಾಲಿ ಇರತಕ್ಕಂಥ ಸಚಿವ ಸ್ಥಾನಗಳಿಗೆ 20ಕ್ಕೂ ಹೆಚ್ಚು ಜನ ಶಾಸಕರು ಒತ್ತಡವನ್ನ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಕೂಡ ಒಂದು ಚರ್ಚೆ ಆಗಿದೆ. ಅಂದ್ರೆ ಏನು ಒಂದು ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಏನೆಲ್ಲ ಅಸಮಾಧಾನ ಬುಗುಲೇಳಬಹುದು, ಆ ಅಸಮಾಧಾನ ಕೂಡ ನಾವು ತೇಪಿ ಹಾಕಬೇಕಾಗಿದೆ ಅಂತಕ್ಕಂಥ ಒಂದು ಚರ್ಚೆ ಕೂಡ ಒಂದು ಸಭೆಯಲ್ಲಾಗಿದೆ. ಇದಕ್ಕೆ ಒಂದು ಪ್ರತಿಕ್ರಿಯೆ ನೀಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಸಭೆಯಲ್ಲಿ ಅಂದ್ರೆ ಅಂತಿಮವಾಗಿ ಯಾರೆಲ್ಲ ಅಸಮಾಧಾನಗೊಂಡಿರ್ತಾರೆ ಶಾಸಕರು ಅವ್ರನ್ನೆಲ್ಲ ಕೂಡ ನಾನು ಕರೆದು ಮಾತಾಡ್ತೇನೆ, ಅದಕ್ಕಿಂತ ಮುಂಚಿತವಾಗಿ ಪಕ್ಷದ ಒಂದು ಶಾಸಕ ಪಕ್ಷದ ಸಭೆಯನ್ನು ಕರೆದು ಎಲ್ಲ ಶಾಸಕರಿಗೂ ಒಂದು ನಿರ್ದೇಶನ ಅಥವಾ ಒಂದು ಸೂಚನೆಯನ್ನು ಕೊಡೋಣ, ಯಾರು ಕೂಡ ಅಸಮಾಧಾನ ಪಡೋದು ಬೇಡ, ಯಾರು ಅಸಮಾಧಾನಿತರಾಗಿದ್ದಾರೆ ಅವರಿಗೆ ನಿಗಮ ಮಂಡಳಿಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ನಿಗಮ ಮಂಡಳಿಯನ್ನ ಕೊಡೋದ್ರ ಮೂಲಕ ಅವ್ರನ್ನ ಸಮಾಧಾನ ಪಡಿಸೋಣ ಅಂತಕ್ಕಂಥ ವಿಚಾರದ ಬಗ್ಗೆ ಕೂಡ ಸಭೆಯಲ್ಲಿ ಚರ್ಚೆ ಆಗಿದೆ. ಸೌಮ್ಯ, ಓಕೆ, ಧನ್ಯವಾದ ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ. ಈಗ ಚಿಕ್ಕದೊಂದು ಬ್ರೇಕ್ ಇರುತ್ತೆ, ಬ್ರೇಕ್ ಆದ್ಮೇಲೆ ನೋಡೋಣ.